ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 2-3 ದಿನಗಳಿಂದ ಈ ವಿಷಯವನ್ನು ಮಾತಾಡಿಲ್ಲ ಅಂತ ನನಗೆ ಭಾಳ ಚಡಪಡಿಕೆ ಆಗ್ತಾ ಇದೆ. ಅದೇನಪ್ಪ ಅಂದರೆ ಪಶ್ಚಿಮ ಬಂಗಾಳದ ವಿಚಾರ. ಬಹಳಷ್ಟು ವಿಷಯಗಳು ಪೆಂಡಿಂಗ್ ಇದ್ದಾವೆ, ತಮಗೆ ಹೇಳಲೇಬೇಕು ತಹತೈಕೆ. ಆದರೆ ಆದ್ಯತೆಯ ಮೇರೆಗೆ ಅದನ್ನು ಸ್ವಲ್ಪ ಹಿಂದಿಟ್ಟಿದ್ದೆ. ಯಾಕೆಂದರೆ ಪ್ರತಿ ದಿವಸ ಬೆಳಗಿಂದ ಸಂಜೆವರೆಗೂ ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡೋದು ಬೇಡ ಅಂತೇಳಿ. ಬೆಳಗಿನ ಸಂಚಿಕೆಯಲ್ಲಿ ಒಂದು ಸಣ್ಣ ಎಡವಟ್ಟಾಗಿತ್ತು. ಸಣ್ಣದು ದೊಡ್ಡದು ಅಂತಿರೋಲ್ಲ, ಎಡವಟ್ಟೆ. ರಾಹುಲ್ ಗಾಂಧಿಯ ವಿಷಯವನ್ನು ಪ್ರಸ್ತಾಪ ಮಾಡುವಾಗ ಆತ ನಾನು ವಿಷಕಂಠ ಎಲ್ಲವನ್ನೂ ನುಂಗುವ ಶಕ್ತಿ ಇದೆ ನನಗೆ ಅಂತ ರಾಹುಲ್ ಗಾಂಧಿ ಹೇಳಿದರು. ಆವಾಗ ನಾನು ಸಮುದ್ರ ಮಂಥನದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ. ಮಾತಾಡ್ತಾ ಓಘದಲ್ಲಿ ಏನಾಯಿತು ಅಂದರೆ ಸಮುದ್ರ ಮಂಥನ ನಡೀತಾ ಇತ್ತು ಅನ್ನೋ ಮಾತಿನ ಬದಲು ಸಮುದ್ರೋಲ್ಲಂಘನ ಅಂತ ಅಂದ್ಬಿಟ್ಟೆ. ಅದು ಚ್ಯುತಿಯ ಲೋಪ. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಏನಾಗತ್ತೆ, ನಾನು ಟೆಲಿಪ್ರಾಂಪ್ಟರ್ ಎದುರುಗಡೆ ಇಟ್ಕೊಂಡಿರೋದಿಲ್ಲ. ಸ್ಕ್ರೀನ್ನಲ್ಲಿ ಏನು ಅಕ್ಷರಗಳು ಕಂಡು ಅದನ್ನು ಓದ್ಕೊಂಡು ಹೋಗುವಂಥ ಅಭ್ಯಾಸ ನನಗೆ ಮೊದಲಿಂದ ಇಲ್ಲ. ನಾನು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಮಾಡಿದನೋ ಅದರ ಬಗ್ಗೆ ಮುಂಚೆ ಸ್ವಲ್ಪ ತಯಾರಿಯನ್ನು ಮಾಡಿಕೊಂಡು ಪೂರ್ವ ತಯಾರಿ ಮಾಡಿಕೊಂಡು ಸ್ಪಾಂಟೇನಿಯಸ್ ಆಗಿ ಮಾತನಾಡುವ ಅಭ್ಯಾಸ ನನಗೆ. ನನ್ನ 5400 ವಿಡಿಯೋಗಳು ಕೂಡ ಹಾಗೆ ತಯಾರಾಗಿದ್ದು. ನಾನು ಸಮುದ್ರ ಮಂಥನ ಅಂತ ಹೇಳಿದ್ದೀನಿ ಅಂತ ನನ್ನ ಮನಸ್ಸಲ್ಲಿರುತ್ತೆ, ಆದರೆ ನಾನು ಸಮುದ್ರೋಲ್ಲಂಘನ ಅಂತ ಹೇಳಿಬಿಟ್ಟಿದ್ದೀನಿ. ಮಂಥನಕ್ಕೂ ಉಲ್ಲಂಘನಕ್ಕೂ ಭಾಳ ದೊಡ್ಡ ಮಟ್ಟದ ವ್ಯತ್ಯಾಸ ಇದೆ. ಬರೀ ಉಲ್ಲಂಘನ ಅಂದಾಗ ಕಾನೂನು ಉಲ್ಲಂಘನೆ ಮಾಡೋದು ಅಂತಾಗತ್ತಲ್ಲ, ಆ ರೀತಿ. ಸಮುದ್ರೋಲ್ಲಂಘನ ಅಂದರೆ ಸಮುದ್ರವನ್ನು ಹಾರಿ ಆಚೆ ಹೋಗಿ. ಹನುಮಂತರ ವಿಚಾರದಲ್ಲಿ ಅದು ಪ್ರಸ್ತಾಪ ಮಾಡ್ತೀವನ್ನ ಸಮುದ್ರೋಲ್ಲಂಘನ ಮಾಡಿದರು ಅಂತ. ಉಡುಪಿಯ ಅಷ್ಟಮಠಗಳ ವಿಚಾರದಲ್ಲಿಯೂ ಸಮುದ್ರೋಲ್ಲಂಘನ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಮಂಥನ ಅಂದರೆ ಹಾಗಲ್ಲ, ಮಥಿಸುವುದು ಅಂದರೆ ಕಡಿಯೋದು. ಮಥಿಸಿದಾಗ ಹಾಲಾಹಲ ಉಂಟಾಗತ್ತೆ. ಒಂದು ಕಡೆ ಅಮೃತ, ಒಂದು ಕಡೆ ಹಾಲಾಹಲ ವಿಷ ಇದ್ದಾಗ ಶಿವ ಅದನ್ನು ತಾನೇ ಕುಡಿತಾನೆ, ಕುಡಿದು ಕಂಠದಲ್ಲಿ ಇಟ್ಕೋತಾನೆ. ಹೀಗಾಗಿ ಆತನಿಗೆ ವಿಷಕಂಠ ಅಂತ ಹೆಸರು ಬಂತು. ನೋಡಿ, ನಾನು ಸಮುದ್ರ ಮಂಥನ ಅಂತ ಹೇಳಬೇಕು, ಅದು ಹೋಗಿ ಸಮುದ್ರೋಲ್ಲಂಘನ ಆಗಿಬಿಟ್ಟಿದೆ. ದಯವಿಟ್ಟು ಕ್ಷಮೆ ಇರಲಿ. ನನಗೆ ಭಾಳ ಖುಷಿಯಾಗೋದೇನೆಂದರೆ ಇಂಥ ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ನೀವು ಗಮನಿಸ್ತೀರಲ್ಲ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ವಾಟ್ಸಪ್ ಯೂನಿವರ್ಸಿಟಿ ಅಂತ ಉಡಾಫೆ ಮಾಡುವ ಜನ, ಉದಾಸೀನ ಮಾಡುವ ಜನ ಬೇಕಾದಷ್ಟಿದ್ದಾರೆ. ಅದ್ರ ಮಧ್ಯೆಯೂ ಕೂಡ ಪ್ರಾಜ್ಞರು ಕೂಡ ವಿಡಿಯೋಗಳನ್ನ ಭಾಳ ಗಂಭೀರವಾಗಿ ಪರಿಗಣಿಸ್ತಾರೆ ಮತ್ತು ಪ್ರತಿಯೊಂದು ಶಬ್ದದ ಬಗ್ಗೆ ಅವ್ರಿಗಿರುವಂಥ ಜ್ಞಾನ. ಇದರಿಂದ ನಾನು ಮೈಯೆಲ್ಲ ಕಣ್ಣಾಗಿ ಮಾತನಾಡಬೇಕಾದ ಅನಿವಾರ್ಯತೆ ಬರುತ್ತೆ. ನನ್ನದು ಭಾಳ ದೊಡ್ಡ ಸಮಸ್ಯೆ ಇದೆ. ನಾವು ತಮ್ಮೆದುರಿಗೆ ಖಾಸಗಿ ವಿಚಾರ ಹಂಚ್ಕೋಬಾರ್ದು. ಭಾಳ ಜನ ಕೆಳಗೆ ಕಮೆಂಟ್ ಮಾಡ್ತೀರಿ, ಬರೀ ನಿಮ್ಮದೇ ಕತೆ ಹೇಳ್ತೀರಿ ಅಂತ. ಅನಿವಾರ್ಯವಾಗಿ ನಿಮ್ಮೆದುರಿಗೆ ಹೇಳದೆ ಬೇರೆ ಯಾರೆದುರಿಗೆ ಹೇಳಲಿಕ್ಕೆ ಸಾಧ್ಯ ಆಗೋದ್ರಿಂದ 1 ನಿಮಿಷದಲ್ಲಿ ಹೇಳ್ತೀನಿ. ಏನಂದರೆ, ಬೆಳಗ್ಗೆ 7 ಗಂಟೆಯ ಸಂಚಿಕೆಯಿಂದ ಹಿಡಿದು ರಾತ್ರಿ 7 ಗಂಟೆವರೆಗೂ ನಿರಂತರವಾಗಿ ಒಂದರಿಂದ ಒಂದು ಸಂಚಿಕೆ ಇರ್ತವೆ ನನಗೆ. 7 ಗಂಟೆಗೆ ಮೊದಲೇ ಸಂಚಿಕೆ ಬರುತ್ತೆ. ಅದಾದಮೇಲೆ 12 ಗಂಟೆಗೆ ನಮ್ಮ ರವೀಂದ್ರ ಜೋಶಿ ಅನ್ನುವಂಥ ಬ್ಲ್ಯಾಕ್ ಆ್ಯಂಡ್ ವೈಟ್ ಇನ್ನೊಂದು ಚಾನಲ್ನಲ್ಲಿ ಅಲ್ಲೊಂದು ಬರುತ್ತೆ. 2 ಗಂಟೆ ನಮ್ಮ ಮೇನ್ ಚಾನಲ್ನಲ್ಲಿ ಬರುತ್ತೆ. ಸಂಜೆ 6 ಗಂಟೆಗೆ ಬರುತ್ತೆ. ಅದರ ಮಧ್ಯೆ ಸಂಜೆ 7 ಗಂಟೆಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೆ ಐ ಆಮ್ ಜೋಶಿ ಅನ್ನೋದು ಬರಬೇಕು. ಇದ್ರ ಮಧ್ಯೆ ಅಲ್ಲಿ ಒಂದು ವಿಶೇಷವಾದ ವಿಡಿಯೋಗಳನ್ನು ಬೇರೆ, ಅಲ್ಲಿ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿಗಳನ್ನ ಹಾಕ್ತೀವಿ. ಇಷ್ಟು ಸಂಚಿಕೆ ಮಾಡುವ ಒತ್ತಡದ ಮಧ್ಯೆ ಎಷ್ಟು ಸಾಧ್ಯವೋ ಅಷ್ಟು ಸರಿಯಾಗಿ ನಿಖರವಾದಂಥ ಪರಿಪಕ್ವವಾದಂಥ ವಿಷಯದ ಮೇಲೆ ಹಿಡಿತವನ್ನು ಇಟ್ಕೊಂಡು ಸಂಚಿಕೆಯನ್ನು ತಮ್ಮೆದುರಿಗೆ ತಮ್ಮ ಅಡಿದಾವರುಗಳಲ್ಲಿ ಅರ್ಪಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ಮತ್ತು ಎಂಥ ಚ್ಯುತಿ ಉಂಟಾದಾಗ ನನಗೆ ಭಾಳ ಮನಸ್ಸಿಗೆ ಬೇಜಾರಾಗತ್ತೆ. ಏನು ಇಷ್ಟು ಚೆನ್ನಾಗಿ ಮಾಡಿದ್ರು ಒಂದೊಂದು ಸಲ ತಪ್ಪಾಗಿಬಿಡ್ತಾವಲ್ಲ, ಭಾಳ ಬೇಸರ ಆಗತ್ತೆ ನನಗೆ. ಏನಪ್ಪ ಹಿಂಗಾಗಿ ಹೋಯ್ತಲ್ಲ ಅಂತ. ಅಂದರೆ ನನಗೆ ಆ ಶಬ್ದ ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೋ ಅನ್ನೋ ಜನ ಅಂತ ನನಗೆ ಗಿಲ್ಟ್ ಕಾಡೋದು. ಸಮುದ್ರ ಮಂಥನ ಸಮುದ್ರೋಲ್ಲಂಘನದ್ದು ವ್ಯತ್ಯಾಸನೇ ಈ ಮನುಷ್ಯನಿಗೆ ಗೊತ್ತಿಲ್ಲ, ಇವನೇನು ಮಾತಾಡ್ತಾನೆ ಅಂತ ನನ್ನನ್ನು ಲಘುವಾಗಿ ಪರಿಗಣಿಸಬಾರ್ದು ನಮ್ಮ ಸದಸ್ಯರು, ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳು ಅನ್ನುವಂಥ ನೋವು, ಗಿಲ್ಟು, ಅಪರಾಧಿ ಪ್ರಜ್ಞೆ ನನ್ನನ್ನು ಕಾಡುತ್ತೆ. ನನಗೆ ಶಬ್ದಗಳು ಗೊತ್ತಿರ್ತವೆ, ಆದರೆ ಓಘದಲ್ಲಿ ಹಂಗಾಗ್ಬಿಡುತ್ತೆ. ದಯವಿಟ್ಟು ಎಚ್ಚರಿಸಿ. ಹಾಗಾದಾಗ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನೋಡಿ ತಿದ್ದುಕೊಳ್ಳುವ ಪ್ರಯತ್ನ ಮಾಡ್ತೀನಿ. ಮಾತನಾಡುವ ಓಘದಲ್ಲಿ ಆಗಿದ್ದಂಥ ತಪ್ಪು, ಕ್ಷಮೆ ಇರಲಿ. ವಿಷಯಕ್ಕೆ ಬರ್ತೀನಿ. ಚಡಪಡಿಕೆ ಪಶ್ಚಿಮ ಬಂಗಾಳದ ಬಗ್ಗೆ ಹೇಳಲೇಬೇಕು. ಈ ರೀತಿ ಈತನನ್ನು ಬೆನ್ನತ್ತಿ ಬೇತಾಳನ ರೀತಿಯಲ್ಲಿ ಕಾಡ್ತಾರೆ ಸುವೇಂದು ಅಧಿಕಾರಿ ಮತ್ತು ಅಲ್ಲಿರುವಂಥ ಪೊಲೀಸರ ತಂಡ ಅಂತ ನಾನು ಖಂಡಿತವಾಗಿ ಅಂದ್ಕೊಂಡಿದ್ದಿಲ್ಲ. ಮೊನ್ನೆ ತಾನೇ ಮೇ 4ಕ್ಕಿಂತ ಮುಂಚೆ ಖಡಕ್ ಸೆಲ್ಯೂಟ್ ಹೊಡಿತಾ ಇದ್ದಂಥ ಪೊಲೀಸರು, ಖಡಕ್ ಸೆಲ್ಯೂಟ್ ಹೊಡಿತಾ ಇದ್ದಂಥ ಭದ್ರತಾ ಸಿಬ್ಬಂದಿಗಳು, ಖಡಕ್ ಸೆಲ್ಯೂಟ್ ಹೊಡಿತಾ ಇದ್ದಂಥ ಅಧಿಕಾರಿ ವರ್ಗ ಇವತ್ತು ಹೇಗಾಗಿದ್ದಾರೆ ಅಂದರೆ, ರಾತ್ರಿ 2 ಗಂಟೆಗೆ ಈತನ ಮನೆಯನ್ನು ಬಾಗಿಲು ಬಡಿಲಿಕ್ಕೆ ಶುರು ಮಾಡ್ತಾರೆ ರೀ. ಈತ ಯಾವ ಮಟ್ಟಿನ ಕ್ರಿಮಿನಲ್, ನಟೋರಿಯಸ್ ಕ್ರಿಮಿನಲ್ಲು ಅನ್ನುವುದನ್ನು ನೀವು ಆಲೋಚನೆ ಮಾಡಬೇಕು. ಒಬ್ಬ ಅಧಿಕಾರಿ
ಒಂದು ನೋಟಿಸ್ ಸರ್ವ್ ಮಾಡಲಿಕ್ಕೆ ಅಥವಾ ಸಮನ್ ಸರ್ವ್ ಮಾಡಲಿಕ್ಕೆ ಅಥವಾ ಆತನನ್ನು ಬಂಧಿಸಲಿಕ್ಕೆ ಬರೋದಾದರೂ ಕೂಡ ಸಮಯವನ್ನು ನೋಡ್ತಾರೆ. ಇದಕ್ಕಿದ್ದ ಹಾಗೆ ರಾತ್ರಿ 2 ಗಂಟೆ ಬಾಗಿಲು ಬಡಿಬೇಕು ಅಂದರೆ ಭಾಳ ಗುರುತರವಾದ ಆರೋಪ ಇರಬೇಕು ಅಥವಾ ಘನಘೋರವಾದ ತಪ್ಪನ್ನು ಆತ ಮಾಡಿರಬೇಕು. ಅಭಿಷೇಕ್ ಬ್ಯಾನರ್ಜಿ ದಿಲ್ಲಿಯಿಂದ ವಿಶೇಷ ವಿಮಾನ ಹಿಡ್ಕೊಂಡು 35 ನಿಮಿಷ ಮುಂಚೆ ಬಂದು ಸಂಜೆ 7 ಗಂಟೆಗೆ CID ಮುಂದೆ ಹಾಜರಾಗ್ತಾನೆ. 5.5 ತಾಸು ಅಲ್ಲೇ ಕೂತಿರ್ತಾನೆ, 4 ತಾಸು ಖಾಲಿ ಕೂಡಿಸಿರ್ತಾರೆ. ಅದಾದಮೇಲೆ ಆತನ ವಿಚಾರಣೆ ಆಗುತ್ತೆ. ವಿಚಾರಣೆಯ ಸಂದರ್ಭದಲ್ಲಿ ಸರಿಯಾಗಿ ಆತ ಸಮರ್ಪಕವಾದ ಉತ್ತರಗಳನ್ನು ನೀಡೋದಿಲ್ಲ. ಆವಾಗ ರೆಸೊಲ್ಯೂಷನ್ ಬುಕ್ ತೊಗೊಂಬ ನೀನು ಅಂತ ಕಳಿಸ್ತಾರೆ. ಸಂಡೇ ಬೆಳಗ್ಗೆ 12 ಗಂಟೆಗೆ ಬರಬೇಕು ಅಂತ ಹೇಳಿ ಕಳಿಸಿರ್ತಾರೆ. ಇದನ್ನು ತಮಗೆ ಹೇಳಿದೆ ನಾನು. ಅದಾದ ಮೇಲೆ 2 ಗಂಟೆಯ ನಂತರ ಮತ್ತೆ ಪೊಲೀಸರು ಕಾಳಿಘಾಟ್ನ ಈತನ ಮನೆಯ ಮುಂದೆ ಬಾಗಿಲು ಬಡಿತಾ ಇದ್ದಾರೆ ಅಂದರೆ ಈತ ಏನು ಮಾಡಿರ್ಬೇಕು? ಸುಮ್ಮನೆ ಆಲೋಚನೆ ಮಾಡಿ ನೀವು. ಬಾಗಿಲು ಬಡಿತಾರೆ, ಬಾಗಿಲು ತೆಗೆಯೋದಿಲ್ಲ, ರೆಸ್ಪಾನ್ಸೇ ಇಲ್ಲ. ಪೊಲೀಸ್ ತಂಡ ಕಾಯ್ಕೊಂಡು ನಿಂತಿದೆ. 1 ತಾಸಾಯಿತು, 2 ತಾಸಾಯಿತು, 3 ತಾಸಾಯಿತು, ಏನು ಮಾಡಿದರೂ ಬರೋದಿಲ್ಲ. ಆ ಕಡೆಯಿಂದ ಮಮತಾ ಬೇಗಂ ಬೇರೆ ಬರ್ತಾರೆ. ಕೊನೆಗೆ ಪೊಲೀಸರು ಗ್ಯಾಸ್ ಕಟ್ಟಿಂಗ್ ಮಷಿನನ್ನು ತರಿಸಿ ಆತನ ಮನೆಯ ಬೀಗವನ್ನು ಒಡೆದು, ಸುಮ್ಮನೆ ನೋಡಿ ಇದನ್ನ ಘಟನೆ ಹೇಗೆ ನಡೀತಾ ಇದ್ದಾವೆ ಅನ್ನೋದಕ್ಕೆ, ಇದು ಯಾವುದೂ ಉತ್ಪ್ರೇಕ್ಷೆ ಅಲ್ಲ, ಇದೆಲ್ಲ ಆಗಿದ್ದು ಇದೆಲ್ಲದಕ್ಕೂ ದಾಖಲಾತಿ ಇದೆ. ಸುಮ್ಮನೆ ನಾನು ಮಾತಾಡ್ತಾ ಇಲ್ಲ, ಇದೇನು ಊಹಾಪೋಹ, ಕಲ್ಪನೆ, ಗಾಸಿಪ್ಪು ಆ ರೀತಿ ಅದಲ್ಲ. ಇದು ಖಚಿತವಾದ ವರ್ತಮಾನ. ಗ್ಯಾಸ್ ಕಟ್ಟಿಂಗಿಂದ ಬೀಗವನ್ನು ಒಡೆದು ಆತನ ಮನೆಗೆ ನುಗ್ಗಿ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ ಒಬ್ಬ ವ್ಯಕ್ತಿಯನ್ನು. ಆತನ ಹೆಸರು ಸುಮಿತ್ ರಾಯ್ ಅಂತೇಳಿ. ಈತ ಅಭಿಷೇಕ್ ಬ್ಯಾನರ್ಜಿಯ ಆಪ್ತ ಕಾರ್ಯದರ್ಶಿ. ಅಭಿಷೇಕ್ ಬ್ಯಾನರ್ಜಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಏನಂತಂದರೆ, ನನ್ನ 5 ರೂಪಾಯಿ ಭ್ರಷ್ಟಾಚಾರ ನಾನು ಮಾಡಿದ್ದೀನಿ ಅಂತ ಸಾಬೀತುಪಡಿಸಿಬಿಡಿ ನೀವು, ನಾನೇ ಕುಣಿಕೆಯನ್ನು ಹಾಕ್ಕೊಂಡು ಗಲ್ಲಿಗೆ ಏರ್ತೀನಿ ಅಂತ ಹೇಳೋರು. ಯಾವಾಗ ನನ್ನ ಮೇಲೆ ನೀವು ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ರಲ್ಲ, ಕೋಲ್ ಸ್ಕ್ಯಾಮ್ ಅಂತೀರಿ, ಆ ಸ್ಕ್ಯಾಮ್ ಅಂತೀರಿ, ಈ ಸ್ಕ್ಯಾಮ್ ಅಂತೀರಿ, 5 ರೂಪಾಯಿಯ ಲಂಚ ಭ್ರಷ್ಟಾಚಾರ ನಾನು ಮಾಡಿದ್ದೀನಿ ಅಂತ ಪ್ರೂವ್ ಮಾಡಬೇಕು. ನೀವು ಮಾಡಿದರೆ ನಾನೇ ಕುಣಿಕೆ ಹಾಕೋತೀನಿ. ಹಾಗಂದ್ರೆ ಯಾರು ಮಾಡ್ತಾಯಿದ್ರು? ಇದೆಲ್ಲವನ್ನು ನಿರಂತರವಾಗಿ ನಿಭಾಯಿಸಿದ್ದಂಥ ವ್ಯಕ್ತಿ ಹೆಸರು ಸುಮಿತ್ ರಾಯ್. ಟೋಲಾಬಾಜಿಯ ದುಡ್ಡು ಈತನ ಬಳಿ ಬರ್ತಿತ್ತು, ಕಟ್ಟಮನಿ ದುಡ್ಡು ಈತನ ಬರ್ತಿತ್ತು, ಸ್ಕ್ಯಾಮ್ಗಳ ದುಡ್ಡು ಈತನ ಬಳಿ ಬರ್ತಿತ್ತು. ಈತನೇ ವಿಲೇವಾರಿ ಮಾಡ್ತಾ ಇದ್ದದ್ದು, ಈತನೇ ಹಂಚ್ತಾ ಇದ್ದದ್ದು, ಈತನೇ ಲೆಕ್ಕ ಇಡ್ತದ್ದು. ಬರೀ ಬಾಯಿ ಮಾತಿನಲ್ಲಿ ಆತ ಹೇಳ್ತಾ ಇದ್ದ. ಅಭಿಷೇಕ್ ಬ್ಯಾನರ್ಜಿ ಸುಮಿತ್ ರಾಯ್ ಮ್ಯಾನೇಜ್ ಮಾಡ್ತಾ ಇದ್ದ. ಇವರಿಬ್ಬರು ಕ್ಲಾಸ್ಮೇಟ್ ಇದ್ದಾಗಲೇ ಸುಮಿತ್ ರಾಯ್ ಈ ಅಭಿಷೇಕ್ ಬ್ಯಾನರ್ಜಿಗೆ ಸರ್ ಅಂತ ಕರಿತಾ ಇದ್ದವನು. ಆಮೇಲೆ ಅಭಿಷೇಕ್ ಬ್ಯಾನರ್ಜಿನ ಭಾಳ ಹಳೆಯ ರಾಜಕಾರಣಿ ಏನಲ್ಲ, 2014ಕ್ಕೆ ಎಂಟ್ರಿ ಕೊಟ್ಟಿರೋದು ಇವನು. ಭಾಯ್ಪು ಅಲ್ಲಿವರೆಗೂ ಇರಲಿಲ್ಲ ಈತ. ಈಗ ಇವನ ಮೇಲೆ ಒಂದು ಕೇಸ್ ಹಾಕಿದ್ದಾರೆ, ಸುಜಯ್ ಹಾಜರಾ ಅನ್ನುವಂಥ TMCಯ MLA ಅಂತ. ಸುಜಯ್ ಹಾಜರಾ ಅಂತ ಮಿಡ್ನಾಪುರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ. ಕಂಪ್ಲೇಂಟ್ ಲಾಡ್ಜ್ ಆಗಿ ಈ ಸುಮಿತ್ ರಾಯ್ ಅನ್ನೋನು ಭಾಳ ದೊಡ್ಡ ಮಟ್ಟದ ಹಗರಣ ಮಾಡಿದಾನಂತೆ ಸಾಕ್ಷ್ಯಾಧಾರಗಳನ್ನು ಕೊಡ್ತಾರೆ. ಪೊಲೀಸರು ಏನು ಮಾಡ್ತಾರೆ, ಸುಮಿತ್ ರಾಯನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಸುಮಿತ್ ರಾಯ್ ಪರಾರಿ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಆತ ಒಬ್ಬನೆಲ್ಲ ಈ ರೀತಿ 100 ಜನ ಈಗ ಪರಾರಿ ಆಗ್ತಾ ಇದ್ದಾರೆ. ಒಬ್ಬೊಬ್ಬರನ್ನು ಹುಡುಕ್ಲಿಕ್ಕೂ 4 ಜನರ ತಂಡವನ್ನು, 4 ಜನ, 6 ಜನ, 8 ಜನ ಈ ರೀತಿ ನೇಮಕಾತಿ ಮಾಡಲಾಗ್ತಾ ಇದೆ. ಅವರವ್ರು ಹೋಗಿ ಅವ್ರನ್ನ ಹಿಡ್ಕೊಂಡ್ಬರ್ತಾ ಇದ್ದಾರೆ. ಅಂಥವು 100 ಪ್ರಕರಣ ಇದ್ದಾವೆ. ಭಾಳ ಪ್ರಮುಖವಾಗಿರುವಂಥ ಭಾಯ್ಪು ಕಥೆಯನ್ನು ಇವತ್ತು ಹೇಳ್ತಾ ಇದ್ದೀನಿ. ಬೇರೆಯವ್ರ ವಿಷಯ ಅಮ್ಮನ ಮಾತಾಡೋಣಂತೆ. ಈ ಸುಮಿತ್ರ ಎಲ್ಲ ಕಡೆ ತಪ್ಪಿಸ್ಕೊಂಡು ಓಡಾಡ್ತಾನೆ. ಇಲ್ಲಿ ಏನಾಗಿದೆ ಅಂದರೆ, ಒಂದು ಹಳೆಯ ಕಥೆ ನಮ್ಮ ಅಜ್ಜಿ ಹೇಳೋಳು. ಏನಂದರೆ, ಆ ರಾಜನ ಪ್ರಾಣ ಗಿಣಿಯ ಒಳಗಡೆ ಇತ್ತು ಅಂತ. ಗಿಣಿಯಲ್ಲಿ ರಾಜನ ಪ್ರಾಣ ಇತ್ತು. ಗಿಣಿನ ಹಿಚಿಗೆ ಬಿಟ್ಟರೆ ರಾಜ ಸತ್ತೋಗ್ಬಿಡೋದು ಅಂತ ಒಂದು ಹಳೆಯ ಕಥೆ. ಅದು ಪೌರಾಣಿಕ ಇದ್ರ ಕಥೆ, ಜಾನಪದ ಕಥೆ. ಹಾಗೆ ಈ ಅಭಿಷೇಕ್ ಬ್ಯಾನರ್ಜಿ ಇದನ್ನಲ್ಲ, ಈತನ ಸಂಪೂರ್ಣವಾದ ಈ ಸುಮಿತ್ ರಾಯ್ ಸಿಕ್ಕಿಬಿಟ್ರೆ ಅಭಿಷೇಕ್ ಬ್ಯಾನರ್ಜಿ ಖಲಾಸ್. ಆತನ ಇಂಟ್ರಾಗೇಷನ್ನು, ಆತನನ್ನು ಎನ್ಕ್ವೈರಿ ಮಾಡಿಬಿಟ್ರೆ ಎಲ್ಲೆಲ್ಲಿ ಏನೇನು ದುಡ್ಡು ಹಾಕಿದ್ದಾನೆ, ಹೇಗೆ ಹಾಕಿದ್ದಾನೆ, ಯಾವ ಹೆಸರು ರಿಜಿಸ್ಟರ್ ಆಗಿದೆ, ಬೇನಾಮಿ ಆಸ್ತಿಗಳು ಎಷ್ಟಿದ್ದಾವೆ, ಎಲ್ಲವೂ ಹೊರಗಡೆ ಬರ್ತದೆ. ಆದ್ದರಿಂದ ಸುಮಿತ್ ರಾಯನ್ ಹಿಡಿಬೇಕು ಅಂತ ಸುವೇಂದು ಅಧಿಕಾರಿದು ಒಂದೇ ಒಂದು ಪಟ್ಟು. ಈ ಸುಮಿತ್ ರಾಯ್ ಇವನ ಮನೆಗೆ ಯಾಕೆ ಬರ್ತಾನೆ? ಅಭಿಷೇಕ್ ಬ್ಯಾನರ್ಜಿ ಮನೆಗೆ ಪೊಲೀಸರು ಇವನ ಮನೆಗೆ ಯಾಕೆ ಹುಡ್ಕೊಂಬಂದರು? ಸುಮಿತ್ ರಾಯನ್ ಹುಡ್ಕೊಂಡು ಹೋಗ್ಬೋದಲ್ವಾ? ಅಭಿಷೇಕ್ ಬ್ಯಾನರ್ಜಿ ಮನೆಗೆ ರಾತ್ರಿ 2 ಗಂಟೆಗೆ ಬಂದು 3-4 ತಾಸು ಕಾದು ಕೊನೆ ಗ್ಯಾಸ್ ಕಟ್ಟಿಂಗ್ ಮಷೀನಿಂದ ತೆಗಿಸಿ ನೋಡಬೇಕಾದಾಗತ್ತೆ. ಬಂದು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅಭಿಷೇಕ್ ಬ್ಯಾನರ್ಜಿ. ಏನಂತ ತಿಳ್ಕೊಂಡಿದ್ದೀರ, ನಾನು ಒಬ್ಬ ಕ್ರಿಮಿನಲ್ ಅನ್ನೋ ರೀತಿಯಲ್ಲಿ ನೀವು ಬಿಹೇವ್ ಮಾಡ್ತಾಯಿದ್ರಿ, ನನ್ನ ಮನೆಗೆ ರಾತ್ರಿ ಮಲಗ್ಲಿಕ್ಕೆ ಬಿಡ್ತಾ ಇಲ್ಲ, ಸಂಜೆವರೆಗೂ CID ಎನ್ಕ್ವೈರಿ ಆಯಿತು, ಈಗ ಮಿಡ್ನಾಪುರ್ ಪೊಲೀಸು ಅಂತ ಹೇಳ್ತಾ ಇದ್ದೀರಿ, ಏನಂತ ತಿಳ್ಕೊಂಡಿದ್ದೀರ ನನ್ನ ಅಂತ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕಿರ್ಚಾಡ್ತಾನೆ, ಅರಚಾಡ್ತಾನೆ. ಪೊಲೀಸರು ಶಾಂತವಾಗಿ ತಮ್ಮ ಕೆಲಸ ತಾವು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸುಮಿತ್ ರಾಯ್ ಯಾಕೆ ಅವನ ಮನೆ ಹುಡುಕ್ತಾರೆ ಅಂತಂದರೆ, ಲಾಸ್ಟ್ ಲೊಕೇಶನ್ ಆಫ್ ಸುಮಿತ್ ರಾಯ್
ಮೊಬೈಲ್ ಟ್ರ್ಯಾಕ್ ಮಾಡಿದಾಗ ಈತನ ಮನೆಯಲ್ಲಿ ಲಾಸ್ಟ್ ಟ್ರ್ಯಾಕ್ ಆಗಿರ್ತಾನೆ, ಲಾಸ್ಟಿಗೆ ಕಟ್ಟ ಕಡೆಗೆ. ಹಾಗೆ ಆದ ತಕ್ಷಣ ಫ್ಲೈಯಿಂಗ್ ಸ್ಕ್ವಾಡ್ ಬರ್ತದಲ್ಲಿ ಬಂದದ್ದೇ ಆತನನ್ನು ಸರ್ಚ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಈತ 3-4 ತಾಸು ತಡ ಮಾಡಿಬಿಡ್ತಾನೆ. ಅಭಿಷೇಕ್ ಬ್ಯಾನರ್ಜಿ ಏನು ತಯಾರಿ ಮಾಡಿದ್ನು, ಹೆಂಗೆ ಹೊರಗಡೆ ಕಳಿಸಿದ್ನು, ಅದಕ್ಕೆ ಏನೇನಾಗಿತ್ತು ಗೊತ್ತಿಲ್ಲ. ಒಟ್ಟು ಆತ ಅಲ್ಲಿ ಕೈಗೆ ಸಿಗೋದಿಲ್ಲ. ಈಗ ಭಯ ಏನು ಕಾಡ್ತಾ ಇದೆ ಆತಂಕ ಪೊಲೀಸರಿಗೆ ಅಂದರೆ, ಈ ಅಭಿಷೇಕ್ ಬ್ಯಾನರ್ಜಿ ಏನಾದರೂ ಮಾಡಿ ಈತನನ್ನು ಮುಗಿಸಿಬಿಡ್ತಾನ ಸುಮಿತ್ರಾಯನ. ಯಾಕೆ ಸುಮಿತ್ರಾಯ್ ಒಬ್ಬ ಸಿಗಾಕೊಂಡ್ಬಿಟ್ರೆ ಅಭಿಷೇಕ್ ಬ್ಯಾನರ್ಜಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗಿರುವಂಥ ಉಳಿದ ಸ್ಕ್ಯಾಮ್ಗಳಲ್ಲಿ ಈತನ ಹೆಸರಿದೆ, ಅದರಲ್ಲಿ 2 ಮಾತಿಲ್ಲ. ಮೊನ್ನೆ ಒಂದು ಹೇಳಿದೆ ನಾನು, 635 ಕೋಟಿ ರೂಪಾಯಿ ದುಡ್ಡನ್ನು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಕೊಟ್ಟಿದ್ದಾರೆ ತೃಣಮೂಲ ಕಾಂಗ್ರೆಸ್ ಸರ್ಕಾರ. ಸಂಪೂರ್ಣವಾಗಿ ಹಗರಣವೇ ಇದು. ಒಂದು ಸರ್ಕಾರದ 635 ಕೋಟಿ ರೂಪಾಯಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಏನು ಇವೆಂಟ್ ಮಾಡಿದ್ದಾರೆ ಇವರು, ಅದನ್ನು ಪತ್ರಿಕಾಗೋಷ್ಠಿ ಮಾಡಿ ಶನಿವಾರ ದಿವಸ ಸುವೇಂದು ಅಧಿಕಾರಿ ವಿಶೇಷ ಪತ್ರಿಕಾಗೋಷ್ಠಿ ಮಾಡಿ ಅದನ್ನ ಹೇಳಿದರು. ಅದರ ಮಧ್ಯೆ ಈ ಸಂಜಯ್ ಹಾಜರ ಕೇಸ್ ಹಾಕಿದ್ದು ಸಾಲ್ಭೂನಿ ಪೊಲೀಸ್ ಸ್ಟೇಷನ್ ಅಂತ ಮಿಡ್ನಾಪುರ್ ಲಿಮಿಟಲ್ಲಿ ಬರೋದು, ಮಿಡ್ನಾಪುರ್ನ MLA ಆತ. ಈ ಅಭಿಜಿತ್ ದಾಸ್ ಬಾಬಿ ಅಂತ ಆತನ ಹೆಸರು. ಅಭಿಜಿತ್ ದಾಸ್ ಬಾಬಿ ಅಂದರೆ ಈತ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಚುನಾವಣೆಗೆ ನಿಂತಿದ್ದ. ಎಲ್ಲಿ? ಡೈಮಂಡ್ ಹಾರ್ಬರ್ನಲ್ಲಿ 2024 ಚುನಾವಣೆಯಲ್ಲಿ. ಈ ಅಭಿಜಿತ್ ದಾಸ್ ಬಾಬಿ ವಿಷ್ಣುಪುರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದಷ್ಟು ದಾಖಲಾತಿಗಳನ್ನು ತಂದು ಮೊನ್ನೆ ಕೊಟ್ಟಿದ್ದಾನೆ. 250 ಕೋಟಿ ರೂಪಾಯಿ ಹಗರಣವನ್ನು ಅಭಿಷೇಕ್ ಬ್ಯಾನರ್ಜಿ ಮಾಡಿದ್ದಾನೆ, ಅದಕ್ಕೆ ನನ್ನ ಬಳಿ ದಾಖಲಾತಿಗಳಿದ್ದಾವೆ, ಈತನನ್ನು ಬಂಧಿಸಬೇಕು, ಇದರ ಕುರಿತು ತನಿಖೆಯಾಗಬೇಕು ಅಂತ ಅಭಿಜಿತ್ ದಾಸ್ ಬಾಬಿ ಈಗ ಕಂಪ್ಲೇಂಟ್ ಮಾಡಿದ್ದಾರೆ. ಅಂದರೆ ನಾನು ಹೇಳ್ತಾ ಇರೋದೇನೆಂದರೆ, ಎಲ್ಲ ಆ್ಯಂಗಲಲ್ಲಿ ನೀವು ಎಲ್ಲಿ ಕೈ ಹಾಕಿದರೂ ಕೂಡ ಭ್ರಷ್ಟಾಚಾರವೇ. ಪ್ರತಿ ಪ್ರಕರಣದಲ್ಲಿಯೂ ಕೂಡ ನೇರವಾಗಿ ಅಭಿಷೇಕ್ ಬ್ಯಾನರ್ಜಿ ಇದರಲ್ಲಿ ಪಾತ್ರಧಾರ. ಮತ್ತು ಈ ರೀತಿಯ ಭ್ರಷ್ಟಾಚಾರ ಆಗಿರೋದಕ್ಕೆ ದಾಖಲಾತಿಗಳಿದ್ದಾವೆ. ಹೆಂಗೆ ದಾಖಲಾತಿಗಳು ಸಿಕ್ವು ಅಂದರೆ, ಇವರೆಲ್ಲ ಎಷ್ಟು ಅತಿಯಾದ ಆತ್ಮವಿಶ್ವಾಸದಿಂದ ಓಡಾಡ್ತಾ ಇದ್ರು ಅಭಿಷೇಕ್ ಬ್ಯಾನರ್ಜಿ, ಮಮತಾ ಬೇಗಂ. ಅಂದರೆ ನಮ್ಮನ್ನು ಯಾರೂ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ, ನಾವು ಆ ಮಟ್ಟಿನ ಬೇಸನ್ನು ಮಾಡ್ಕೊಂಡಿದ್ದೀವಿ. 30% ಮುಸ್ಲಿಂ ಓಟು, ಈ ಅಕ್ರಮ ವಲಸಿಗರ ಓಟಿನ ಬೇಸ್ ಏನಿದೆ ಅದನ್ನು ದಾಟಿ ಯಾವ ಪಕ್ಷಗಳು ನಮ್ಮನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಮುಂಚೆ 3 ಸ್ಥಾನ ಬಂದಿತ್ತು BJP, 2ನೇ ಸಲ ಅಷ್ಟೆಲ್ಲ ನರೇಂದ್ರ ಮೋದಿ ದೀದಿ ಓ ದೀದಿ ಅಂತೆಲ್ಲ 16 ರ್ಯಾಲಿ ಮಾಡಿದರು, 77 ಸ್ಥಾನಕ್ಕೆ ಬಂದರು. ಅದಾದಮೇಲೆ ಈ ಬಾರಿ ಅಂತೂ ಆ ಫೋರ್ಸು ಇಲ್ಲ ಮತ್ತು ಮಾಡಲಿಕ್ಕೂ ಸಾಧ್ಯ ಇಲ್ಲ, ನನಗೇನು ಮಾಡೋದೇ ಇಲ್ಲ ಇವರು, ನಾನು ಗೆಲ್ಲೋದು ಗ್ಯಾರಂಟಿ, ಏನೇ ಹಗರಣ ಮಾಡಿದ್ರು ಅದಕ್ಕೆ ದಾಖಲಾತಿಗಳು ಯಾರು ತೊಗೊಂಡು ಹೋಗ್ಬೇಕು ಅನ್ನುವಂಥ ನಂಬಿಕೆಯ ಮೇಲೆ ಇವರು ಎಲ್ಲ ಕಡೆ ತಪ್ಪುಗಳನ್ನ ಮಾಡ್ಕೊಂಡು ಹೋದರು. ಅದು ಒಂದೊಂದಾಗಿ ಸಿಕ್ಕಿಬಿಡ್ತಾ ಇದೆ. ಇದರ ಮಧ್ಯೆ ಇವತ್ತು ಮತ್ತೆ ಪ್ರಕರಣ ಬಂದಿದೆ. ಸೋಮವಾರ ದಿವಸ ಇವತ್ತು ಎನ್ಕ್ವೈರಿ ಶುರುವಾಗಿದೆ. ಯಾವ ಕೇಸು ಅದಂತೂ ಮುಗೀತು, ಯಾವುದು ನಕಲಿ ಸಹಿ ಹಗರಣ ಮುಗಿದದ್ದು. ಲೀವ್ಸ್ ಆ್ಯಂಡ್ ಬೌಂಡ್ಸ್ ಕೇಸ್ ಇದೆಯಲ್ಲ, ಆ ಲೀವ್ಸ್ ಆ್ಯಂಡ್ ಬೌಂಡ್ಸ್ ಕೇಸು ಇವತ್ತು ಎನ್ಕ್ವೈರಿ ಇದೆ. ಸುಜಯ್ ಕುಮಾರ್ ಬೋಸ್ ಅಂತೇಳಿ ಈತನ COO, ಈಗಾಗಲೇ ಆತನ ಅರೆಸ್ಟ್ ಮಾಡಲಾಗಿದೆ. ಈತನಿಗೆ ಸಮನ್ ಮಾಡಿದ್ದಾರೆ ಅಭಿಷೇಕ್ ಬ್ಯಾನರ್ಜಿಗೆ. ಇದು ಒಂದು ಕಡೆ ಇವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡು, ಕ್ರಿಮಿನಲ್ ನಡೀತಾ ಇರುವಂಥ ಬೆಳವಣಿಗೆ. ಮತ್ತೊಂದು ಕಡೆ ಪಕ್ಷ ಇದೆಯಲ್ಲ, ಪಕ್ಷದ ವಿಚಾರವನ್ನು ನಿಮ್ಗೆ ಹೇಳಲೇಬೇಕಲ್ಲ. ಪಕ್ಷದ ವಿಚಾರವನ್ನು ಅಭಿಷೇಕ್ ಬ್ಯಾನರ್ಜಿ ಒಂದು ಹೆಜ್ಜೆ ಮುಂದೆ ಹೋಗಿ ಮೊನ್ನೆ ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ಒಂದು ಪತ್ರವನ್ನು ಪಕ್ಷದಿಂದ ಕೊಡ್ತಾನೆ. ಏನಂತಂದರೆ, ಸಂಸದೀಯ ಪಾರ್ಟಿಯನ್ನು ಪಾರ್ಟಿ ಅಂತ ಪರಿಗಣಿಸಬಾರದು. ಪೊಲಿಟಿಕಲ್ ಪಾರ್ಟಿ ಇಸ್ ಅ ಪಾರ್ಟಿ, ಸಂಸದೀಯ ಪಾರ್ಟಿ ಅಲ್ಲ. ಅಂದರೆ ತೃಣಮೂಲ ಕಾಂಗ್ರೆಸ್ ಅನ್ನೋ ಪಕ್ಷ ಇದೆ, ಅದು ಪಕ್ಷ ಅಂತ ಕನ್ಸಿಡರೇಷನ್ ಬರುತ್ತೆ. ಅದರಲ್ಲಿರುವಂಥ 28 ಸದಸ್ಯರೇನಿರ್ತಲ್ಲ, ಸಂಸತ್ ಸದಸ್ಯರು, ಅವರನ್ನೇ ನೀವು ಪಕ್ಷ ಅಂತ ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ. ಅಥವಾ 13 ಜನ ರಾಜ್ಯಸಭಾ ಸದಸ್ಯರು ಅಂತ ಏನಿರ್ತಾರಲ್ಲ, ಅವ್ರನ್ನ ನೀವು ಪಕ್ಷ ಅನ್ನಲಿಕ್ಕೆ ಬರೋದಿಲ್ಲ. ಇವರೆಲ್ಲರೂ ಕೂಡ ಪಕ್ಷದ ಛತ್ರಿ ಒಳಗಡೆ, ಅಂಬ್ರೆಲ್ಲಾ ಒಳಗಡೆ ಇರುವಂಥ ಸದಸ್ಯರು ಮಾತ್ರ. ಆದ್ದರಿಂದ ಈ 28 ಜನರಲ್ಲಿ 20 ಜನ ಏನು ದಸ್ತಿದಾರ್ ಅವರ ಜೊತೆ ಸೇರಿಕೊಂಡು ಲೆಟರ್ ಕೊಡ್ತಾ ಇದ್ದಾರೋ ಅದನ್ನು ಗಂಭೀರವಾಗಿ ಪರಿಗಣಿಸಬಾರದು ಅಂತ ಓಂ ಪ್ರಕಾಶ್ ಬಿರ್ಲಾ ಅವ್ರಿಗೆ ಪತ್ರ ಕೊಡ್ತಾರೆ. ಇದಕ್ಕೆ ಕಪಿಲ್ ಸಿಬಲ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಈತ ಸಂವಿಧಾನ ತಜ್ಞ ಅಲ್ವಾ ಕಪಿಲ್ ಸಿಬಲ್, ಇಲ್ಲಿವರೆಗೂ ಒಂದು ಕೇಸು ಗೆದ್ದಿಲ್ಲ. ನನಗೆ ನೆನಪಾದ ದಿವಸದಿಂದ ಶ್ರೀರಾಮ ಮಂದಿರ ಪ್ರಕರಣದಿಂದ ಇಲ್ಲಿವರೆಗೂ ಕಪಿಲ್ ಸಿಬಲ್ ವಾದ ಮಂಡನೆ ಮಾಡಿದ ಎಲ್ಲ ಪ್ರಕರಣ ನೋಡಿದ್ದೇನೆ. ಅತಿ ಹೆಚ್ಚಂದರೆ ಈ ಮನುಷ್ಯ ಬೇಲ್ ಕೊಡಿಸಬಲ್ಲ ವಿನಃ ತೀರ್ಪು ಈತನ ಪರವಾಗಿ ಆಗಿರೋದು, ಈತ ಎಲ್ಲಿ ವಾದ ಮಂಡನೆ ಮಾಡಿದನೋ ಆ ಪ್ರಕರಣ ಗೆದ್ದಿರೋ ಸಾಕ್ಷ್ಯಾಧಾರಗಳೇ ನನಗೊಂದು ಸಿಕ್ಕಿಲ್ಲ. ಲೈಮ್ಲೈಟ್ನಲ್ಲಿರುವಂಥ ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿ ಎಲ್ಲಿಯೂ ಕೂಡ ಈತನಿಗೆ ಗೆಲುವೇ ಸಿಕ್ಕಿದ್ದನ್ನು ನಾನಂತೂ ಇಲ್ಲಿವರೆಗೂ ನೋಡಿಲ್ಲ.
ಆತ ಹೇಳಿದ್ದಾರೆ, ಕಪಿಲ್ ಸಿಬಲ್ ಏನಂತ ಹೇಳಿದ್ದಾರೆ ಅಂದರೆ, ಯಾವುದೋ ಒಂದು ಗುಂಪಿರುತ್ತಲ್ಲ, ಈಗ ಒಂದು ಪಕ್ಷ ತೃಣಮೂಲ ಕಾಂಗ್ರೆಸ್ ಅನ್ನುವಂಥ ಪಕ್ಷ, ಆ ಪಕ್ಷದ ಒಂದು ಗುಂಪಿಗೆ ಪ್ರತ್ಯೇಕವಾದ ಸ್ಥಾನಮಾನವನ್ನು ಸ್ಪೀಕರ್ ಕೊಡೋ ಹಾಗಿಲ್ಲ, ಏಕೆಂದರೆ ಅವರು ವಿಪ್ಪನ್ನು ಉಲ್ಲಂಘಿಸಿದ್ದಾರೆ ಅಂತ ಅರ್ಥ. ಯಾರೂ ಕೂಡ ವಿಪ್ಪನ್ನು ಉಲ್ಲಂಘಿಸುವ ಹಾಗಿಲ್ಲ. 2/3 ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರು ಪ್ರತ್ಯೇಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಮೇಲೆ ಪಕ್ಷದ ಹಿಡಿತ ಇರುತ್ತೆ, ಪಕ್ಷದ ಹೆಸರಿನಲ್ಲಿ ಗೆದ್ದಿರ್ತಾರೆ ಅವರು. ಆದ್ದರಿಂದ ಅವ್ರಿಗೆ ವಿಶೇಷ ಸ್ಥಾನಮಾನ, ಪ್ರತ್ಯೇಕ ಸ್ಥಾನಮಾನ ಕೊಡೋಂಗಿಲ್ಲ ಅಂತ. ನಿನ್ನೆ ರಾತ್ರಿ ಎಲ್ಲ ಮೀಟಿಂಗ್ ಮಾಡ್ತಾರೆ ದಸ್ತಿದಾರ್ ಅವರು, ಕಾಕೋಲಿ ಘೋಷ್ ದಸ್ತಿದಾರ್ ಅವರು. ಕೊನೆಗೆ ಎಂಥ ಅತಿರಥ ಮಾರತ್ತಿರಿದ್ದಾರೆ ಪಕ್ಷದವರು, ಅವ್ರ ಹೆಸರು ಹೇಳ್ತೀನಿ ಕೇಳಿ. ಸುದೀಪ್ ಬಂಡೋಪಾಧ್ಯಾಯ ಇದರಲ್ಲಿದ್ದಾರೆ, ಶತಾಬ್ದಿ ರಾಯ್ ಇದ್ದಾರೆ, ಸಯೋನಿ ಘೋಷ್ ಅದೇ ಕಾಂಡೋಮ್ ಕೇಸು ಆಕೆ ಇದ್ದಾರೆ, ಯೂಸುಫ್ ಪಠಾಣ್ ಇದ್ದಾನೆ, ಆಮೇಲೆ ಚಾಪಿ ಹಾಲ್ದಾರ್ ಇದ್ದಾನೆ, ಪ್ರಸೂನ್ ಬ್ಯಾನರ್ಜಿ ಇದ್ದಾರೆ. ಇವರೆಲ್ಲರೂ ಕೂಡ ಒಂದು ಬಣವಾಗಿ ಈಗ ಒಂದು ತೀರ್ಮಾನ ಮಾಡಿದ್ದಾರೆ. ಏನಪ್ಪ ಅಂದರೆ, ತ್ರಿಪುರಾದಲ್ಲಿ ಒಂದು ಸಣ್ಣ ಮೈಕ್ರೋ ಪಕ್ಷ ಇದೆ, ಸಣ್ಣದು, NCPI ಅಂತ ಅದರ ಹೆಸರು. ಮುಂಚೆ NCP ಅಂದರು, ಇವ್ರು ಯಾಕೆ ಶರದ್ ಪವಾರ್ನ ಮಹಾರಾಷ್ಟ್ರದ NCPನಲ್ಲಿ ಹೋಗಿ ಇವ್ರು ಮರ್ಜ್ ಆಗ್ತಾರೆ, ಆ ಪಕ್ಷಕ್ಕೆ ಅಸ್ತಿತ್ವದಲ್ಲಿ ಇವ್ರು ಯಾಕೆ ಹೋದರು ಅಂತ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಅವಾಗ NCP ಅಲ್ಲ, ಇದು NCPI. ಇದು ಏನು NCP ಅಂದರೆ ನ್ಯಾಷನಲ್ ಸಿಟಿಜನ್ ಪಾರ್ಟಿ ಆಫ್ ಇಂಡಿಯಾ. ಈ ಪಾರ್ಟಿ ಒಳಗಡೆ ಇವ್ರಿಗೆ ಮರ್ಜ್ ಆಗ್ಬಿಡ್ತಾರೆ. ಅವಾಗ ಇವ್ರಿಗೆ ಪಕ್ಷದ ಸ್ಥಾನಮಾನ ಸಿಗ್ತಾ? ತಾಂತ್ರಿಕವಾಗಿ ಇವರನ್ನು ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ನೀವು ತೆಗೆದು ಹಾಕ್ಲಿಕ್ಕಾಗಲ್ಲ. ಏಕೆಂದರೆ ಇಷ್ಟು 20 ಜನ ಏಕಕಾಲಕ್ಕೆ ಬಂದು ಇಲ್ಲಿ ಸೇರಿಕೊಂಡಿದ್ದಾರೆ, NCPIಗೆ ಸಾಮೂಹಿಕವಾಗಿ ಬಂದಿದ್ದಾರೆ. ಎರಡನೇದು, ಆ ಪಕ್ಷಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಇದೆ. ಮೂರನೇದು, ಹೀಗಿದ್ದಾಗ ನೀವು ತಾಂತ್ರಿಕವಾಗಿ ಅವ್ರನ್ನ ನೀವು ಪಕ್ಷಾಂತರ ನಿಷೇಧ ಅನ್ನಲಿಕ್ಕೂ ಆಗೋದಿಲ್ಲ ಮತ್ತು ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕಾಗೋದಿಲ್ಲ. ಈ ರೀತಿಯಾದಂಥ ಅದ್ಭುತವಾದಂಥ ಒಂದು ಹೊಸ ಹೊಳಹನ್ನು ಕಂಡು ಹಿಡಿದು ಈಗ ಅದು NDAಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ NDA ಸಂಖ್ಯೆ 20 ಸಂಖ್ಯೆ ಜಾಸ್ತಿ ಆಯಿತು. ಅದನ್ನು ಘೋಷಿಸಿದ್ದಾರೆ ಬೇರೆ ಪತ್ರಿಕಾಗೋಷ್ಠಿ ಮಾಡಿ. ಇನ್ನು 3 ಜನ ರಾಜ್ಯಸಭಾ ಸದಸ್ಯರು ರಾಜೀನಾಮೆಯನ್ನು ಕೊಟ್ಬಿಟ್ಟಿದ್ದಾರೆ. ಆಮೇಲೆ 80 ಜನ MLAಗಳಿದ್ದಾರಲ್ಲ, ಅದರಲ್ಲಿ ಈಗ ಆಕೆ ಬಳಿ ಇರೋರು 6 ಜನ. ಬಟ್ ಲೆಕ್ಕದಂತೆ ಸಹಿ ಹಾಕಿ ಪ್ರತ್ಯೇಕ ಬಣ ಅಂತ ಮಾಡ್ಕೊಂಡವರು 80ರಲ್ಲಿ 60 ಜನ. ಅಲ್ಲಿಗೆ ಸಂಪೂರ್ಣವಾಗಿ ಪಕ್ಷ ಅನ್ನೋದು ಆಕೆ ಕೈಯಲ್ಲಿ ಉಳದೇ ಇಲ್ಲ. ಈಗ ಭಯ ಇರೋದೇನೆಂದರೆ, ಒಂದು ಕಡೆ ಮಮತಾ ಬೇಗಂ ಅವ್ರ ಮೇಲೆ ಇರುವಂಥ ಪ್ರಕರಣಗಳು, ಇನ್ನೊಂದು ಕಡೆ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಇರುವಂಥ ಪ್ರಕರಣಗಳು. ಪ್ರತಿ ದಿವಸ ಒಂದಿಲ್ಲೊಂದು ಕಾರಣಕ್ಕೆ ಅಭಿಷೇಕ್ ಬ್ಯಾನರ್ಜಿ ಒಂದು CID, ಇಲ್ಲ ಅಂದರೆ ED ಕೇಸ್ ಬೇರೆ ಇದೆ ಸೋಮವಾರ ದಿವಸ, ಇವತ್ತು, ಇಲ್ಲ CBI, ಇಲ್ಲ ಅಲ್ಲಿಯ ಪೊಲೀಸ್ ಠಾಣೆ, ಯಾವುದು ಸಾಲ್ಭೋನಿ ಪೊಲೀಸ್ ಸ್ಟೇಷನ್ದು ಒಂದು ಕೇಸ್ ಇದೆ, ಅದಕ್ಕೋಸ್ಕರ ಇವತ್ತು ಹೋಗಬೇಕು ಅವರು. ಹೀಗೆ ಒಂದರ ಹಿಂದೊಂದು ಪ್ರಕರಣದಲ್ಲಿ ನಲುಗಿ ನಿರ್ವಿಣ್ಣ ಆಗಿ ಹೋಗಿದ್ದಾರೆ ಅಭಿಷೇಕ್ ಬ್ಯಾನರ್ಜಿ. ಈ ಮಧ್ಯೆ ಈತ ಇದ್ನಲ್ಲ ಜಹಾಂಗೀರ್ ಖಾನ್ ಅಂತ, ಪುಷ್ಪ ಅಂತ ಹೇಳ್ತಿದ್ದ, ಪುಷ್ಪ ಕಭಿ ನಹಿ ಝುಕೇಗ ಅಂತ ಹೇಳ್ತಿದ್ದ. ಹೆಂಗಿದೆ ನೋಡೋಣ ಡೈಲಾಗ್, ಪುಷ್ಪ ಕಭಿ ನಹಿ ಝುಕೇಗ. ಈಗ ಆತನಿಗೆ ಪ್ರತಿ ದಿವಸ ಒಂದೊಂದು ಡ್ರೆಸ್ ಹಾಕಿ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ, ಪೊಲೀಸ್ ಪರೇಡ್ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಡೈಮಂಡ್ ಹಾರ್ಬರ್ನ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಈತ ನಡ್ಕೊಂಡು ಓಡಾಡಬೇಕು, ಕೈ ಮುಗಿದಿರಬೇಕು, ಕಿವಿ ಹಿಡಿಬೇಕು. ನೋಡಿ ವಿಡಿಯೋ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ನಮಸ್ಕಾರ.